ಚಂದನ ವೀಕ್ಷಕರಿಗೆ ನಮಸ್ಕಾರ. ಶುಭ ಮುಂಜಾನೆ ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ವಿದ್ಯೆ ಯಾರೂ ಕದಿಯಲಾರದಂತಹ ಸಂಪತ್ತು. ವಿದ್ಯೆ ಒಂದಿದ್ರೆ ಸಾಕು, ಇಡೀ ಜಗತ್ತೇ ನಮ್ಮ ಅಂಗೈಯಲ್ಲಿ. ಅಂತಹ ಮಹಾನ್ ಶಕ್ತಿ ವಿದ್ಯೆಗಿದೆ. ವಿದ್ಯೆಯನ್ನ ನಾವು ಅರಿಸ್ಕೊಂಡು ಹೋದ್ರೂ ಅಷ್ಟೇ, ವಿದ್ಯೆ ನಮ್ಮನ್ನ ಅರಿಸ್ಕೊಂಡು ಬಂದರೂ ಅಷ್ಟೇ, ಒಟ್ಟಾರೆ ಬೆಳಗೋದು ನಮ್ಮ ಬದುಕು. ಆದರೆ ಕೆಲವರು ಅಕ್ಷರದೊಳಗೆ ತಮ್ಮ ಬದುಕನ್ನ ಮೀಸಲಿಟ್ಟಿರ್ತಾರೆ. ಪುಸ್ತಕಗಳ ಅಧ್ಯಯನ ಆಗಿರಬಹುದು ಅಥವಾ ಸಾಕಷ್ಟು ಬರವಣಿಗೆಗಳ ಮೂಲಕ ಇನ್ನಷ್ಟು ಜನರನ್ನ ಉತ್ಸಾಹಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇಂತಹ ಸಾಲಿಗೆ ಸೇರಿದಂತಹ ಅಪರೂಪದ ಪ್ರತಿಭೆ ಡಾಕ್ಟರ್ ನೆಲ್ಲಿಕಟ್ಟೆ ಸಿದ್ದೇಶ್ ರವರು. ನೆಲ್ಲಿಕಟ್ಟೆ ಸಿದ್ದೇಶ್ ರವರು ಸಾಕಷ್ಟು 19 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳನ್ನ ಪೋಷಿಸುತ್ತಾ ಅವರಿಗೆ ಮಾರ್ಗದರ್ಶನವನ್ನ ನೀಡುತ್ತಾ ಶಿಕ್ಷಣಕ್ಕೆ ಅದೆಷ್ಟು ಮಹತ್ತರವಾದ ಕೊಡುಗೆಯನ್ನ ನೀಡಿದ್ದಾರೆ. ಜೊತೆಗೆ ನಿರಂತರ ಅಧ್ಯಯನಕ್ಕೆ ತೊಡಗಿಕೊಂಡು ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿಯಲ್ಲ. MA, MEd, PhD ಪದವೀಧರರಾದ ಸಿದ್ದೇಶ್ ರವರು ಕಾಲೇಜು ದಿನಗಳಲ್ಲೇ ಗೋಲ್ಡ್ ಮೆಡಲಿಸ್ಟ್ ಹಾಗೂ ಸದ್ಯ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕವಿ ಮತ್ತು ಸಾಹಿತಿಯಾಗಿ ಇವರ ಸೇವೆ ಬಗ್ಗೆ ಮತ್ತು ಇವರ ಸಾಧನೆ ಬಗ್ಗೆ ಮಾತನಾಡೋದಾದ್ರೆ ದಿನಗಟ್ಟಲೆ ಆದರೂ ಸಾಲೋದಿಲ್ಲ. ಯಾಕಂದ್ರೆ ಸಾಕಷ್ಟು ಕೆಲಸವನ್ನ ನಿರ್ವಹಿಸಿ ಒಂದು ಅಕ್ಷರ ದಾಸೋಹ ಅಂತಲೇ ಹೇಳಬೇಕು, ಹಾಗೆ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ಬಿಸಿಲು ಮಳೆ, ಛಲಬೇಕು ಶರಣಂಗೆ, ಸಾಹಿತಿ ಸಂಕುಲ, ವ್ಯಕ್ತಿತ್ವ ವಿಕಾಸ ಹಾಗೂ ಕನ್ನಡ ಸಾಹಿತ್ಯ, ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ, ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ, ಯುವಜನತೆ ಮತ್ತು ದುಶ್ಚಟಗಳು, ಕನಕದಾಸರ ಲೋಕದೃಷ್ಟಿ, ಶ್ರೀ ಗುರು ಕರಿಬಸವೇಶ್ವರ ಜಯ್ಯ ಸ್ವಾಮಿ ವಚನಾಮೃತ, ಜೊತೆಗೆ ಹಲವಾರು ಕೃತಿಗಳನ್ನ ಪ್ರಕಟಿಸಿರುವಂತಹ ಸಿದ್ದೇಶ್ ರವರು ಭಾರತದ ಧೀರ ಮಹಿಳೆ ಚಿತ್ರದುರ್ಗದ ಒನಕೆ ಓಬವ್ವ ಕೃತಿಯನ್ನ ಸಂಪಾದನೆ ಮಾಡಿದ್ದಾರೆ. ಇನ್ನು ಪ್ರಾಚೀನ ಕನ್ನಡ ಕವಿಗಳು ಮತ್ತು ಕನ್ನಡ ಜನಪದ ಸಾಹಿತ್ಯ ಎಂಬ ಪುಸ್ತಕಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಜೊತೆಗೆ ಸ್ಪರ್ಧಾ ಜಗತ್ತು ಮಾಸ ಪತ್ರಿಕೆಯ ಸಂಪಾದಕ ಮಂಡಳಿ ಸದಸ್ಯರಾಗಿರುವ ಸಿದ್ದೇಶ್ ರವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ, ಜೊತೆಗೆ ಮೈಸೂರು ದಸರಾ ಸಮ್ಮೇಳನ ಮೊದಲಾದ ರಾಷ್ಟ್ರ ರಾಜ್ಯ ಮಟ್ಟದ ಸಮ್ಮೇಳನ, ವಿಚಾರ ಕಮ್ಮಟ, ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧಕರಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ಇದಿಷ್ಟೇ ಅಲ್ಲದೆ ಹಲವಾರು ಸಂಶೋಧನಾ ಲೇಖನಗಳು, ವಿವಿಧ ನಿಯತಕಾಲಿಕೆಗಳಲ್ಲಿ, ಮಾಸ ಪತ್ರಿಕೆಗಳಲ್ಲಿ, ಅಭಿನಂದನಾ ಗ್ರಂಥಗಳಲ್ಲಿ ಸಾಕಷ್ಟು ಬರಹಗಳು ಪ್ರಕಟಗೊಂಡಿವೆ. ಇನ್ನು ಸ್ಪರ್ಧಾ ಜಗತ್ತು ಮಾಸಪತ್ರಿಕೆಯಲ್ಲಿ ಸ್ಪರ್ಧಾ ಕನ್ನಡ ಎನ್ನುವಂತಹ ಅಂಕಣದ ಬರಹಗಾರರು ಕೂಡ ಹೌದು. ಇನ್ನು ದೆಹಲಿಯ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯು ಇವರಿಗೆ ಮಹಾತ್ಮ ಜ್ಯೋತಿ ಬಾಪುಲೆ ಫೆಲೋಶಿಪ್, ಬಳ್ಳಾರಿ ಹಾಗೂ ಸುಭಾಷ್ ಭರಣಿ ಸಾಂಸ್ಕೃತಿಕ ವೇದಿಕೆ, ಡಾಕ್ಟರ್ H. ನರಸಿಂಹಯ್ಯ ಪ್ರಶಸ್ತಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉತ್ತಮ ಶಿಕ್ಷಕ ಪ್ರಶಸ್ತಿ, ಶ್ರೀ ಮುರುಘರಾಜೇಂದ್ರ ಬ್ರಹ್ಮನ್ಮಠ ಶಿಕ್ಷಕ ರತ್ನ ಹಾಗೂ ಶಿಕ್ಷಣ ವಿಭೂಷಣ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಈ ಮೂಲಕ ಹಲವಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಅವರ ಎಲ್ಲ ರೀತಿಯ ಅಭಿವೃದ್ಧಿಗೆ ಸದಾಕಾಲ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ನೆಲ್ಲಿಕಟ್ಟೆ ಸಿದ್ದೇಶ್ ರವರು ನಮ್ಮ ಇವತ್ತಿನ ಬೆಳಗು ಅತಿಥಿಯಾಗಿದ್ದಾರೆ. ಡಾಕ್ಟರ್ ನೆಲ್ಲಿಕಟ್ಟೆ ಸಿದ್ದೇಶ್ ರವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಇಷ್ಟ ಸಾಧನೆಗಳನ್ನ ನೋಡ್ತಾ ಹೋದ್ರೆ ನಮಗೆ ಸಮಯನೇ ಸಾಲೋದಿಲ್ಲ. ಅಂಥದ್ರಲ್ಲಿ 19 ವರ್ಷಗಳಲ್ಲಿ ಎಷ್ಟು ಸಾಧನೆ ಅಂದ್ರೆ ನೀವು ಸಮಯ ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅಂತ? ಆಸಕ್ತಿ ಇದ್ರೆ ಆಕಾಶಕ್ಕೂ ಎಗರಬಹುದು ಅಂತ. ಆಸಕ್ತಿಯೇ ನಮ್ಮನ್ನ ಉನ್ನತ ಮಟ್ಟಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಹಾಗಾಗಿ ಸಮಯದ ನಮಗೆ ಬಾಲ್ಯದಲ್ಲಿ ಅನುಭವಿಸಿದಂಥ ನೋವು, ಸಂಕಟಗಳು ಇವೆಲ್ಲವುಗಳು ಕೂಡ ಆ ಕಡೆಗೆ ತಿರುಗಿಸ್ತು, ನನ್ನ ಅಧ್ಯಯನ ಕಡೆಗೆ ತೊಡಗಿಸ್ತು ಅನ್ನುವಂಥದ್ದು. ಅಂದ್ರೆ ನೋವನ್ನೆಲ್ಲ ಮರೆಯೋದಕ್ಕೆ ನೀವು ತಬ್ಕೊಂಡಿದ್ದು ಅಕ್ಷರನ ಅಂತ ಹೇಳ್ಬೋದು. ಸಾಹಿತ್ಯ ನಿಮ್ಮನ್ನ ಜೊತೆಗೆ ನಡೆಸ್ಕೊಂಡು ಬಂದಿದೆ. ಖಂಡಿತ. ಮತ್ತೆ ಈಗಷ್ಟೇ ಬೆಳಗಾಗಿದೆ, ಒಂದು ಸುಂದರವಾದ ಕವಿತೆ ಮೂಲಕ ನಾವು ನಿಮ್ಮ ಒಂದು ಕಾವ್ಯ ಒಂದು ಆಸಕ್ತಿಯನ್ನು ನಾವು ಕೂಡ ಅನುಭವಿಸೋಣ ಅಂತ. ಖಂಡಿತ ಮೇಡಮ್. ವಸ್ತುವಾಗೂ ಸಾವಿಲ್ಲದ ಸಾಹಿತ್ಯಕ್ಕೆ ಅನ್ನುವಂಥ ಕವಿತೆ. ಬೀಸುವ ಗಾಳಿ, ಬೆಳಕು ನೀಡುವ ಸೂರ್ಯ, ನಮ್ಮನ್ನೊತ್ತು ಸಾಕುವ ಧರೆ ನಾನೆಂದು ಮೆರೆಯುವುದಿಲ್ಲ. ನಾವು ತರದ ನಾವು ಒಯ್ಯದ ಈ ಜಗದಲ್ಲಿ ನಾನೆಂದು ಮೆರೆಯುವುದು ಸರಿಯಾ? ಯಮನ ಸರದಿಯಲ್ಲಿ ಕುಳಿತು ಹಮ್ಮು ಬಿಮ್ಮು ಬೇಕಾ? ಸಂಕಟದ ಸಾಲಿನಲ್ಲಿರುವಾಗ ಸಲ್ಲಾಪ ಸಂಭ್ರಮಗಳು ಬೇಕಾ? ಮರಣವು ಮರೆಯಲ್ಲಿ ನಿಂತು ಕೂಗಿ ಕರೆಯುತ್ತಿರುವಾಗ ಪರರಿಗೆ ನೋವು ನೀಡಿ ಮೆರೆಯುವುದು ಸರಿಯಾ? ಸಾವು ನೋವು ನಲಿವಿನ ಕ್ಷಣಗಣನೆಯಲ್ಲಿ ಸ್ವಾರ್ಥ ಬಾಳು ಸರಿಯಾ? ಸಾವು ಸತ್ಯ, ಶಾಶ್ವತ ಬದುಕು ಮಿಥ್ಯವೆಂಬುದು ಅರಿತು ಬೆರೆತು ಬಾಳದಿರುವುದು ಯಾಕ? ಕಲ್ಲು ಮಣ್ಣು ಹೂವು ಮುಳ್ಳು ಗಾಳಿ ನೀರು ಬೆಳಕುಗಳು ಮಾಡದ ಭಿನ್ನ ಭೇದ ಮಾಡಿ ಖಿನ್ನತೆಯ ಬದುಕು ಬೇಕಾ? ನೋವು ನಲಿವುಗಳಲ್ಲಿ ಮಿಂದು
ಭಿನ್ನ ಭೇದ ದೂಡಿ ಪರಹಿತಕ್ಕೆ ಬಾಳುವ ಗೊನೆಬಿಟ್ಟ ಬಾಳೆ, ಫಲಬಿಟ್ಟ ತೆಂಗು, ಘಮಘಮಿಸುವ ಮಲ್ಲಿಗೆಯಂತೆ, ಭಾನು ಭುವಿ ಇನಚಂದಿರರಂತೆ ವಸ್ತುವಾಗು ಸಾವಿಲ್ಲದ ಸಾಹಿತ್ಯಕ್ಕೆ. ಆಸೆಯ ಅನಾಹುತವನ್ನು ಅರಿಯಿದ ಬುದ್ಧ, ಭವದ ಬದುಕು ಭವ್ಯವಾಗಿಸಿದ ಬಸವಣ್ಣ, ವ್ಯಷ್ಟಿ ಸಮಷ್ಟಿಯ ಅಂಕು ಡೊಂಕನ್ನು ತಿದ್ದಿ ತೀಡಿದ ಕನಕ ಪುರಂದರ ಶರೀಫರ ನಿಜಗುಣರಂತೆ ವಸ್ತುವಾಗು ಸಾವಿಲ್ಲದ ಸಾಹಿತ್ಯಕ್ಕೆ. ಆಧ್ಯಾತ್ಮದ ಅರಿವನ್ನು ಹರಿ ಆನಂದಿಸಿದ ಪರಮಹಂಸ ವಿವೇಕಾನಂದರಂತೆ, ಸಮಾನತೆಯ ಸಾಮರಸ್ಯವನ್ನು ಸಾರಿದ ಅಂಬೇಡ್ಕರರಂತೆ, ಸಾಧನೆಯ ಹಾದಿಯಲ್ಲಿ ಜಯಬೇರಿ ಬಾರಿಸಿದ ಶಿವಶರಣ ಹರಿದಾಸರಂತೆ, ಸಂತ ಮಹಂತರಂತೆ ವಸ್ತುವಾಗು ಸಾವಿಲ್ಲದ ಸಾಹಿತ್ಯಕ್ಕೆ. ಮಮತೆಯ ಮಡಿಲು, ಕರುಣೆಯ ಕಡಲು, ಮಾತೃ ಮಾದೇವಮ್ಮನವರಂತೆ ವಸ್ತುವಾಗು ಸಾವಿಲ್ಲದ ಸಾಹಿತ್ಯಕ್ಕೆ, ವಸ್ತುವಾಗು ಸಾವಿಲ್ಲದ ಸಾಹಿತ್ಯಕ್ಕೆ. ಅದ್ಭುತ. ಬೆಳಗ್ಗೆನೆ ಜೀವನದ ಎಲ್ಲ ದರ್ಶನವನ್ನು ಒಂದು ಕವಿತೆಯಲ್ಲಿ ಮಾಡಿಬಿಟ್ರಿ. ಹೇಳ್ತಾ ಹೋದ್ರಿ ನೀವು ಜೀವನದ ಅನುಭವ ನಿಮ್ಮನ್ನ ಇಲ್ಲಿ ತನಕ ತಂದು ನಿಲ್ಲಿಸ್ತು, ಆಸಕ್ತಿಯನ್ನು ಮೂಡಿಸ್ತು ಅಂತ. ಹೇಗಿತ್ತು ನಿಮ್ಮ ಬಾಲ್ಯ? ನಮ್ಮ ಬಾಲ್ಯ ಜೀವನ ತುಂಬ ಕಷ್ಟಕರವಾದ ಮೇಡಮ್. ಒಂದು ಹೊತ್ತಿಗೂ ಕೂಡ ಸಂಕಟವನ್ನು ಅನುಭವಿಸಿದ್ದಿದೆ ನಾನು. ತುಂಬ ಸಂಕಟಗಳನ್ನು ಅನುಭವಿಸಿ, ಬಡತನ, ತಾಳ್ಕೊಳ್ಳಲಾರದಂಥ ಬಡತನ, ಅದರಲ್ಲಿ ಸೊಪ್ಪು ತರಕಾರಿಯನ್ನು ಒತ್ತು ಮಾರಿ ಓದಿದ್ದಿದೆ. ಪ್ರತಿ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ನಾನು ಕೂಲಿ ಕೆಲಸವನ್ನು ಮಾಡಿ ನಾನು ಅದರ ಹಣವನ್ನು ಇಟ್ಕೊಂಡು ನಾನು ಪುಸ್ತಕಗಳನ್ನು ಮತ್ತು ಎಕ್ಸಸೈಸ್ಗಳನ್ನು ತೆಗೆದುಕೊಳ್ತಾ ಇದ್ದದ್ದು. ಇವತ್ತು ಕೂಡ ನನ್ನ ಬಾಲ್ಯದಲ್ಲಾದಂಥ ಒಂದು ಘಟನೆಯನ್ನು ನೆನಪಿಸ್ಕೊಳ್ಬೇಕಂದ್ರೆ, ನಮ್ಮೂರಿನ ಹತ್ರ ಒಂದು ಹುಲ್ಯಾಳ ಗ್ರಾಮ, ಅಲ್ಲಿ ನಮ್ಮೂರಿನ ಹತ್ರ ಸಮೀಪ ಅಲ್ಲಿ ಒಂದು ಪರ್ವ ಹಬ್ಬ ಅಂತ ಮಾಡ್ತಾರೆ, ದೇವರ ಹಬ್ಬ. ಆ ಹಬ್ಬದಲ್ಲಿ ಎಲ್ಲರಿಗೂ ಪಾಯಸ ಅನ್ನ ಕೊಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಅವತ್ತು ನಾನು 7ನೇ ತರಗತಿ ಓದ್ತಿದ್ದಂಥ ಸಂದರ್ಭ ಅದು. ಆಗ ನಮ್ಮಮ್ಮ ಹೇಳಿದರು, ಅಲ್ಲಿ ಪಾಯಸ ಅನ್ನ ಕೊಡ್ತಾರೆ, ನೀವು ಅಲ್ಲಿಗೆ ಹೋಗ್ರಪ್ಪ, ಊಟ ಸಿಗುತ್ತೆ ಅಂತ. ಆಗ ನಾನು ನನ್ನ ಚಿಕ್ಕಮ್ಮನ ಮಗ ಹೋದ್ವಿ. ಹೋಗೋ ಅಷ್ಟೊತ್ತಿಗೆ ಅದು ಖಾಲಿ ಆಗಿಬಿಟ್ಟಿತ್ತು. ಆಗ ಮತ್ತೆ ಅದೇ ಹಸುವಿನಿಂದ ಬರ್ತಾ ಇರುವಾಗ ಅಲ್ಲಿ ಹೊಲದಲ್ಲಿ ಎಡೆಕುಂಟೆ ಹೊಡಿತಾ ಇದ್ರು. ಅವರನ್ನು ಏನಾದರೂ ಹಣ ತಿನ್ಲಿಕ್ಕಿದೆಯಾ ಅಂತ ಕೇಳಿದ್ವಿ. ಅವ್ರು ಅದಕ್ಕೆ ಏನೂ ಇಲ್ಲ, ಚಟ್ನಿ ಇದೆ ಅಂತ, ಸುಟ್ಕಾರದ ಹಿಂಡಿ ಅಂತ, ಮೆಣಸಿಕಾಯಿ ಚಟ್ನಿ, ಒಣಮೆಣಸಿಕಾಯಿ ಚಟ್ನಿ ಮಾತ್ರ ಇದೆ ಅಂತ ಅಂದರು. ಅವ್ರು ಅದನ್ನೇ ಕೊಟ್ಟರು. ಇಬ್ಬರು ಇಷ್ಟಿಷ್ಟು ಚಟ್ನಿಯನ್ನು ತಿಂದು ಅಲ್ಲೇ ಒಂದು ಒಡ್ಡಲ್ಲಿ ನೀರಿತ್ತು. ಆ ನೀರನ್ನು ಕುಡಿದು ಹೊಟ್ಟೆ ತುಂಬಿಸ್ಕೊಂಡಿದ್ದಿದೆಯಲ್ಲ, ಅದು ಇವತ್ತು ಕೂಡ ಕಣ್ಮುಂದೆ ನಿಲ್ಲುವಂಥ ಸಂದರ್ಭ. ಆ ಥರದ ಅನೇಕ ಸಂಕಟಗಳನ್ನು ಅನುಭವಿಸಿದ್ದೀನಿ. ಮತ್ತು ಬೆಳಗ್ಗೆ ಹೊತ್ತು ನಾನು ಒಂದು ನಮ್ಮೂರಿನ ಜಮೀನ್ದಾರರಲ್ಲಿ ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತಿದ್ದೆ. ನಾನು ಆ ಕೆಲಸ ಮಾಡ್ತಾ ಅವರು ಒಂದು ಹೊತ್ತು ಊಟವನ್ನು ಕೊಟ್ಟದ್ದನ್ನು ಊಟ ಮಾಡಿ ನಾನು ಶಾಲೆಗೆ ಹೋಗ್ತಾ ಇದ್ದದ್ದು. ಒಂದು ಮುದ್ದೆಗಾಗಿಯೇ ನಾನು ಆ ಕೆಲಸವನ್ನು ಮಾಡ್ತಿದ್ದು, ಜಮೀನಿನ ನೀರು ಹಾಯಿಸ್ಲಿಕ್ಕೆ ಹೋಗ್ತಿದ್ದಂಥ ಸಂದರ್ಭ. ಆ ಎಲ್ಲ ಕಷ್ಟಗಳನ್ನು ಅನುಭವಿಸಿ ನಾನು ಪ್ರಾಥಮಿಕ ಶಾಲೆಯನ್ನು ನನ್ನೂರಲ್ಲಿ ನೆಲ್ಲಿಕಟ್ಟೆಯಲ್ಲೇ ಅಧ್ಯಯನ ಮಾಡಿದೆ. ಆನಂತರ ಮಾಧ್ಯಮಿಕ ಶಾಲೆಯನ್ನು, ಮಿಡ್ಲ್ ಸ್ಕೂಲನ್ನು ಈ ಸಮುದ್ರದಲ್ಲಿ ಓದಿದೆ. ನನ್ನ ಊರಿನಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಆಮೇಲೆ ನಾನು ಪ್ರೌಢಶಾಲೆಯನ್ನು ಅಲ್ಲೇ ಈ ಸಮುದ್ರದಲ್ಲಿ ಶ್ರೀಮತಿ ಪಾರ್ವತಮ್ಮ ಡಾಕ್ಟರ್ ರಾಜ್ಕುಮಾರ್ ಗ್ರಾಮಾಂತರ ಪ್ರೌಢಶಾಲೆ ಅಂತ ಆ ಶಾಲೆಯಲ್ಲಿ ಅಧ್ಯಯನ ಮಾಡಿದೆ. ಅದು ಸುಮಾರು 10 ವರ್ಷಗಳು ಶಾಲೆ ಆರಂಭ ಆಗಿದ್ದರೂ ಕೂಡ ಅಲ್ಲಿ ಒಂದು ಪ್ರಥಮ ದರ್ಜೆ ಬಂದಿರಲಿಲ್ಲ. ನನ್ನ ಅವಧಿಯಲ್ಲಿ ನಾನು ಓದುವಂಥ ಸಂದರ್ಭದಲ್ಲಿ ನಾನೇ ಪ್ರಥಮ ದರ್ಜೆಯಲ್ಲಿ ಆ ಶಾಲೆಗೆ ಬಂದಿದ್ದು. ಆಗ ನಾನು 68% ಅಂಕಗಳನ್ನು ಗಳಿಸಿದ್ದು. ಆಗ ನನ್ನ ಮೇಷುಗಳು ನನ್ನನ್ನು ಬಹಳ ಪ್ರೀತಿಸ್ತಿದ್ದು, ಗೌರವಿಸ್ತಿದ್ದು. ಅವರು ನನ್ನನ್ನು ತುಂಬ ಚೆನ್ನಾಗಿ ಬೆಳೆಸಿದರು, ಪ್ರೋತ್ಸಾಹಿಸಿದರು. ಮತ್ತು ಈಗಲೂ ಕೂಡ ನನ್ನ ಅಲ್ಲಿನ ಪ್ರಾಥಮಿಕ ಶಾಲೆಯಲ್ಲಿರುವಂಥ ಪೋನೆನಾಯ್ಕ ಮಾಸ್ಟ್ರು ಅಂತವರು, ವಿಶ್ವನಾಥ್ ರಾವ್ ಅನ್ನುವಂಥ ಮೇಷ್ಟ್ರು, ಮತ್ತು ಪ್ರಾಥಮಿಕ ಶಾಲೆಯಲ್ಲಿದ್ದಂಥ ವನ್ನೂರ್ ಸಾಬ್ ಮಾಸ್ಟರ್ ಅಂತ, ಇವತ್ತಂತ ಅವರು ನಿಜವಾಗ್ಲೂ ದಾರ್ಶನಿಕರು. ಇವತ್ತು ಕೂಡ ಅವರು ತುಂಬ ಕಡೆ ಉಪನ್ಯಾಸಗಳನ್ನೆಲ್ಲ ಮಾಡ್ತಾರೆ, ಒಳ್ಳೆ ಚಿಂತಕರು ಕೂಡ. ಅವರು ನನಗೆ ಪ್ರಾಥಮಿಕ ಶಾಲೆಯಲ್ಲಿ ಸಿಕ್ಕಂಥ ಮಾಸ್ಟ್ರು. ಅವರು ನಾನು ಒಂದೇ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಇಬ್ಬರು ಉಪನ್ಯಾಸಗಳನ್ನು ನೀಡಿದ್ದಿದೆಯಲ್ಲ, ಅದಂತೂ ತುಂಬ ಸಂತೋಷಕರವಾದಂಥದ್ದು. ಅಂಥ ಮೇಷ್ಟ್ರುಗಳು ನನಗೆ ಪ್ರಾಥಮಿಕ ಶಾಲೆಯಲ್ಲಿ ಬೋಧನೆ ಮಾಡಿದರು. ಇನ್ನು ಮಾಧ್ಯಮಿಕ ಶಾಲೆಯಲ್ಲಂತೂ ಹನುಮಂತರಾವ್ ಮಾಸ್ಟರ್ ಅನ್ನುವಂಥವ್ರು, ವಿಶ್ವನಾಥ್ ರಾವ್ ಮಾಸ್ಟರ್ ಅನ್ನುವಂಥವ್ರು, ಅವರು ನನಗೆ ತುಂಬ ಮಾರ್ಗದರ್ಶನ ಮಾಡಿದರು. ನಂತರ ಹೈಸ್ಕೂಲಲ್ಲಿ ಪ್ರೌಢಶಾಲೆಗೆ ಬಂದಾಗ ಶಂಕರ್ ನಾಯ್ಕ ಅನ್ನುವಂಥ ಹೆಡ್ ಮಾಸ್ಟರ್ ಈಗಲೂ ತುಂಬ ಚೆನ್ನಾಗಿ ನೆನಪಿದೆ. SLC ಪರೀಕ್ಷೆ ಮುಗಿಯೋವರೆಗೂ ನನಗೆ ಅವ್ರು ಕೊಟ್ಟಂಥ 20 ರೂಪಾಯಿ ಹಣದಲ್ಲೇ ನಾನು ಇಡೀ ಪರೀಕ್ಷೆ ಮುಗಿಯೋವರೆಗೂ ನಾನು ಪ್ರತಿದಿನ ತಿಂಡಿಯನ್ನು ತಿನ್ಕೊಂಡು ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾ ಇದ್ದದ್ದು. ಮತ್ತು ಒಮ್ಮೆ ನಾನು ಮಳೆಗೆ ನೆಂದ್ಬಿಟ್ಟು 5 ಕಿಲೋಮೀಟರ್ ದೂರದಲ್ಲಿ ನಡ್ಕೊಂಡು ಹೋಗುವಂಥ ಊರು ಅದ, ಅಲ್ಲಿಗೆ ಹೋಗ್ತಾ ಇದ್ದು. ಒಂದ್ಸರಿ ಮಳೆಯಲ್ಲಿ ನಡೆದುಕೊಂಡು ಹೋದೆ.
ಎಲ್ಲ ತುಂಬ ನೆಂದ್ಬಿಟ್ಟಿದ್ದೆ. ಆಗ ಬೇರೆ ಬಟ್ಟೆಗಳನ್ನು ತರಿಸಿ ಹುಡುಗರಿಂದ ಕೊಡಿಸಿ ಅವರು ಮತ್ತೆ ನನ್ನ ಪರೀಕ್ಷೆಗೆ ಬರಲಿಕ್ಕೆ ಕುಂದಿರಿಸಿದ್ದು, ಈ ಥರದ ಘಟನೆಗಳು. ಅಲ್ಲಿ ಪ್ರೌಢಶಾಲೆಯಲ್ಲಿ ಆ ಥರ ಉನ್ನತ ಅಲ್ಲಿನ ಕಲ್ಚರಲ್ ಆಕ್ಟಿವಿಟೀಸ್ನಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಭಾಗವಹಿಸ್ತಾ ಇದ್ದೆ. ಅಲ್ಲಿ ನಾನು ಉನ್ನತ ದರ್ಜೆಯಲ್ಲಿ ಪಾಸಾಗಿ ನಂತರ ನಾನು PUCಗೆ ಚಿತ್ರದುರ್ಗದ PU ಕಾಲೇಜ್ ಸೇರಿಕೊಂಡೆ. ಸೈನ್ಸಿಗೆ ಸೇರಿದೆ. ನಾನು ಸೈನ್ಸಿಗೆ ಸೇರಿದ ಮೇಲೆ ಪ್ರಾಕ್ಟಿಕಲ್ ಪುಸ್ತಕಗಳನ್ನು ಮತ್ತು ಕೆಲವು ವಿಜ್ಞಾನದ ಪುಸ್ತಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಹಣಕಾಸು ಇಲ್ಲದ್ರಿಂದ ನಾನು ಸೈನ್ಸ್ PUCಯನ್ನು ಬಿಟ್ಟು ಮತ್ತೆ ನನ್ನ ಊರಿಗೆ ಹತ್ತಿರ ಇರುವಂಥ ಬಿದಿರಿಕೆರೆ ಅನ್ನುವಂಥ ಕಾಲೇಜಿನಲ್ಲಿ ಶ್ರೀನಿವಾಸ ಪದವಿ ಪೂರ್ವ ಕಾಲೇಜು, ಅಲ್ಲಿ ನಾನು PUCಗೆ ಸೇರಿಕೊಂಡೆ, ಆರ್ಟ್ಸ್ PUC ಕಲಾ ವಿಭಾಗಕ್ಕೆ. ಅಲ್ಲಿ ಕೂಡ ನಾನು ಉನ್ನತ ದರ್ಜೆಯಲ್ಲಿ ಪಾಸಾದೆ, ಪ್ರಥಮ ದರ್ಜೆಯಲ್ಲಿ ಪಾಸಾದೆ. ಅಲ್ಲಿ ನನಗೆ BA ನಾಗರಾಜ್ ಅನ್ನುವಂಥ ಲೆಕ್ಚರರ್, ಉಪನ್ಯಾಸಕರು, ಪ್ರಿನ್ಸಿಪಲ್ರಾಗಿದ್ದಂಥವ್ರು, ಅವರು ನನಗೊಂದು ಸೈಕಲ್ ಕೊಡಿಸಿದ್ರು ಓಡಾಡಲಿಕ್ಕಾಗಿಯೇ. ಒಂದು ಆ ಸೈಕಲ್ ಕೊಡಿಸಿ ನಾನು ಅದರಲ್ಲಿ ಓಡಾಡ್ತಾ ಇದ್ದೆ ನನ್ನ ಊರಿಗೆ, ಅಲ್ಲಿಗೆ ಒಂದು 4 ಕಿಲೋಮೀಟ್ರ್ ದೂರ. ಮತ್ತು ಅಲ್ಲಿನ ಉಮೇಶ್ ಅನ್ನುವಂಥ ಮೇಷ್ಟ್ರು, ಮಂಜುನಾಥ್ ಅನ್ನುವಂಥವ್ರು, ತಿಪ್ಪೇಸ್ವಾಮಿ ಅನ್ನುವಂಥವ್ರು, ಇವರೆಲ್ಲರೂ ಕೂಡ ತುಂಬ ಪ್ರೋತ್ಸಾಹ ಮಾಡಿದರು. ಇದು ನನ್ನ PU ಹಂತದ ಶಿಕ್ಷಣ. ಸರಿ. ನಂತರ ನಾನು BA ಪದವಿಗೆ ನಾನು ಬರ್ತೀನಿ. BAಗೆ ಇದಕ್ಕೆ ಆರ್ಟ್ಸ್ ಕಾಲೇಜ್ ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಲ್ಲಿ ಸೇರಿಕೊಂಡೆ. ಅಲ್ಲಿ ನಾನು ಕನ್ನಡ ಐಚ್ಛಿಕ ವಿಷಯವನ್ನು ತೆಗೆದುಕೊಂಡು ನಾನು ಅಲ್ಲಿ ಅಧ್ಯಯನ ಮಾಡಿದೆ. ಅಲ್ಲಿ ನಾನು BAಯಲ್ಲಿ 7ನೇ ರ್ಯಾಂಕ್ ಗಳಿಸಿದೆ. ನನಗೆ ಭಾಳ ಹಾಸ್ಟೆಲಲ್ಲಿದ್ದಂಥವನು. ಬಹಳ ಆಶ್ಚರ್ಯ ಏನಂದರೆ ಆಗಿನ ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಕರನ್ನು ಕರೆಸಿ ನನಗೆಲ್ಲ ಸನ್ಮಾನ ಮಾಡಿದ್ದು ಇದೆ ಕಾಲೇಜಲ್ಲಿ. ಮತ್ತು ನನ್ನಲ್ಲಿ ಅಲ್ಲಿ ಹೆಚ್ಚು ನಾನು ಹೇಗೆ ಪರೀಕ್ಷೆಯನ್ನು ಬರಿತಾ ಇದ್ದೆ ಅಂದರೆ, ಇತಿಹಾಸದ ಪ್ರಶ್ನೆಗಳಿಗೆ ನಾನು ಮ್ಯಾಪನ್ನು ಬಿಡಿಸಿ ಉತ್ತರವನ್ನು ಬರಿತಾ ಇದ್ದೆ. ಹಾಗಾಗಿ ನಮ್ಮದು ವಿಶೇಷವಾದಂಥ ರೀತಿಯಲ್ಲಿ ಉತ್ತರ ಪತ್ರಿಕೆಗಳು ಇರ್ತಿದ್ವು ಅಂತ ನನ್ನ ಮೇಷ್ಟ್ರುಗಳು ಹೇಳ್ತಾ ಇದ್ರು. ಅದಕ್ಕೆಲ್ಲ ಪ್ರೋತ್ಸಾಹಕರಂದರೆ ನನಗೆ ಒಂದು ರೀತಿ ಅನೌಪಚಾರಿಕವಾಗಿ ಶಿಕ್ಷಣ ನೀಡಿದಂಥವ್ರು ಅಂದರೆ ಇವರು ಬೇದ್ರಿಯನ್ ಮಂಜುನಾಥ್ ಅಂತ. ಇವತ್ತು ಅವರು ಹಾಸನದ ಆಕಾಶವಾಣಿಯಲ್ಲಿ ಕಾರ್ಯಕ್ರಮಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ತುಂಬ ಪ್ರೋತ್ಸಾಹ ಮಾಡಿದ್ದು ಈ ಥರದ ರೈಟಿಂಗ್ ಸ್ಕಿಲ್ಲನ್ನು, ಬರವಣಿಗೆ ಕೌಶಲ್ಯಗಳನ್ನು, ಪರೀಕ್ಷೆ ಕೌಶಲ್ಯಗಳನ್ನು ಹೇಳ್ಕೊಟ್ಟಂಥವ್ರು. ಅದು ನನಗೆ ರ್ಯಾಂಕ್ ಬರಲಿಕ್ಕೆ, ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ, ಮತ್ತು ನಾನು ಬರೆದಂಥ ಪದ್ಯಗಳನ್ನೇ ನಾನು ಪ್ರಾಸಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಇದ್ದೆ. ಅಲ್ಲಿ ಸ್ವರಚನೆ ಅಂತ ಬ್ರಾಕೆಟಲ್ಲಿ ಆಗ್ತಿದೆ ಉತ್ತರ ಪತ್ರಿಕೆಯಲ್ಲೂ ಕೂಡ. ಅಲ್ಲಿ ಹೆಸರಲ್ಲಿ ನಮೂದಿಸಂಗಿಲ್ಲಲ್ಲ, ಹಾಗಾಗಿ ಸ್ವಂತ ರಚನೆ ಅಂತ ನಾನು ಬರೀತಾ ಇದ್ದೆ. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಈ ಪ್ರಾಸದ ಬಗ್ಗೆ ಪ್ರಶ್ನೆ ಕೇಳಿದಾಗ ಆಗ ನಾನು ಬರೆದಂಥ ಪದ್ಯ, ಅಲ್ಲಿ ನೋಡು ಕೆಂಚ, ಏರಿರುವನು ಮಂಚ, ಅವಾಗ ಸಿಕ್ಕಿರಬೇಕು ಲಂಚ, ಇಲ್ಲ ಬಿಡು ಅವಾಗ ಸಿಕ್ಕಿರುವುದು ಅಕ್ಷರ ಕುಂಚ. ಈ ತರದ ಇದು ಪ್ರಾಸಕ್ಕೆ ಉದಾಹರಣೆಗಳನ್ನು, ನಂದೇ ಪದ್ಯಗಳನ್ನು ಉದಾಹರಣೆಗಳನ್ನು ಕೊಟ್ಟು ನಾನು ಉತ್ತರವನ್ನ ಬರೀತಾ ಇದ್ದೀನಿ. ಅಂದ್ರೆ ಆಗ್ಲಿಂದಾನೇ ನೀವು ಅಷ್ಟು ಸೃಜನಶೀಲ ಬರಹಗಾರರಾಗಿದ್ರಿ ಅಂತಾನೆ ಹೇಳ್ಬೋದು. ನಾನು PU ಹಂತದಲ್ಲಿ PU ಶಿಕ್ಷಣ ಪಡೆಯುವಾಗಲೇ ನಾನು ಪದ್ಯಗಳನ್ನ ಬರೀತಾ ಇದ್ದೆ. ಪದ್ಯಗಳನ್ನ ಆಗ್ಲೇ ಪದ್ಯಗಳು ಪ್ರಕಟ ಆಗಿದ್ದು ಪತ್ರಿಕೆಗಳಲ್ಲೆಲ್ಲ. ಓಕೆ. ನಿಮ್ಮ ಜೀವನವನ್ನ ನೋಡ್ತಾ ಹೋದ್ರೆ ಊರಿಗೆ ಒಡ್ಡಿಕೊಂಡಾಗ್ಲೇ ಬದುಕು ಬಂಗಾರ ಆಗುತ್ತೆ ಅನ್ನುವಂತಹ ಒಂದು ಮಾತಿದೆ. ನಿಜಕ್ಕೂ ಕೂಡ ಅದಕ್ಕೆ ನೀವು ಸಮರ್ಥವಾದಂತಹ ಉದಾಹರಣೆ ಅಂತಾನೆ ಹೇಳಬೇಕು. ಎಷ್ಟೊಂದು ಜನ ಶಿಕ್ಷಕರು ನಿಮ್ಮ ಕೈ ಹಿಡಿದು ನಡೆಸಿದ್ದಾರೆ, ನೀವು ಕೂಡ ಅದೇ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಹೌದು ಮೇಡಮ್. ಅಲ್ಲಿ BA ಪದವಿಯಲ್ಲೂ ಕೂಡ ಡಾಕ್ಟರ್ B ರಾಜಶೇಖರಪ್ಪ ಅಂತ, ಡಾಕ್ಟರ್ ಮೀರಾಸಬೆಳ್ಳಿ ಶಿವಣ್ಣ, ಡಾಕ್ಟರ್ ಲೋಕೇಶ್ ಅಕ್ಸನ್ಕಟ್ಟೆ, ಮತ್ತೆ ಉಷಾ ತವನಿಧಿ ಅನ್ನುವಂಥ ಟೀಚರ್, ಇವರೆಲ್ಲರೂ ಕೂಡ ತುಂಬಾ ಪ್ರೋತ್ಸಾಹ ಮಾಡ್ತಿದ್ರು. ನಾನು ಯಾರು ಗುರುವಿನ ಹತ್ತತ್ರ ಇರ್ತಾರೋ, ಯಾರು ಗುರುವಿನ ಸಮೀಪ ಇರ್ತಾರೋ ಅವರು ಸಾಧಿಸಬಹುದು ಅನ್ನೋದಕ್ಕೆ ನಾನೇ ಸಾಕ್ಷಿಯನ್ನು ಅನಿಸುತ್ತೆ ನನಗೆ. ಹಾಗಾಗಿ ನಾನು ಮೇಷ್ಟ್ರ ಜೊತೆಗೆ ನಿರಂತರವಾದ ಒಡನಾಟಗಳನ್ನ ಇಟ್ಕೊಂಡು ಬಂದಂಥವನು. ನನಗೆ BA ಓದುವಾಗಲೂ ಕೂಡ ಉಷಾ ತವನಿಧಿ ಅನ್ನುವಂಥ ಟೀಚರ್ ನನಗೆ ಬಟ್ಟೆಗಳನ್ನು ಹೊಲಿಸ್ಕೊಟ್ಟಿದ್ದೀವಿ, ಮತ್ತೆ ಪುಸ್ತಕಗಳನ್ನು ಕೊಡಿಸಿದ್ದೆಲ್ಲ ಇದೆ. ಈ ತರದ ಇವುಗಳನ್ನ ನನಗೆ ಸಹಾಯವನ್ನು ಮಾಡಿದ್ರು. ಹಾಗಾಗಿ ನಂತರ ನಾನು B.Ed ಪದವಿಗೆ ಸೇರ್ಕೊಂಡೆ. ಅಲ್ಲಿನ ಸರ್ಕಾರಿ B.Ed ಕಾಲೇಜಲ್ಲಿ ಸೇರ್ಕೊಂಡೆ. ಅಲ್ಲಿ ಕೂಡ ರಾಮಚಂದ್ರ ಹೊಸಪೇಟೆ ಅನ್ನುವಂಥ ಕನ್ನಡ ಉಪನ್ಯಾಸಕರು, ಇದು J. ರಾಮಣ್ಣ ಅನ್ನುವಂಥ ಪ್ರಾಚಾರ್ಯರು, ರುದ್ರಪ್ಪ ಅನ್ನುವಂಥ ಮೇಷ್ಟ್ರು, ಇವರೆಲ್ಲರೂ ಕೂಡ ತುಂಬಾ ಪ್ರೋತ್ಸಾಹ ಮಾಡಿದರು. B.Ed ಪದವಿಯಲ್ಲೂ ಕೂಡ ನಾನು ಗೋಲ್ಡ್ ಮೆಡಲ್ ಅನ್ನು ತೆಗೆದುಕೊಂಡೆ, ಚಿನ್ನದ ಪದಕವನ್ನು. ಅದು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಇಟ್ಟಿರುವಂತಹ ಒಂದು ಪದಕ. ಅದು ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಸ್ವಾಮಿಗಳ ಸ್ಮರಣಾರ್ಥ ಚಿನ್ನದ ಪದಕ. ಅದು ಆ ಚಿನ್ನದ ಪದಕವನ್ನ ನನಗೆ ಅಲ್ಲಿ ಕೋರ್ಡಿನೇಷನ್ ಕಮಿಟಿ ಅಂತ ಬರುತ್ತೆ, ಬಂದಾಗ ಡಾಕ್ಟರ್ SP ರಂಗನಾಥ್ ಅನ್ನುವಂಥವ್ರು ನನಗೆ ಪ್ರಶ್ನೆಗಳನ್ನು ಕೇಳಿದರು.
ನಾನು ಇದಕ್ಕೆ ಆಯ್ಕೆ ಆಗಿದ್ದೆ. ಅದಕ್ಕೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥವ್ರನ್ನ ಪರೀಕ್ಷೆ ಮಾಡುವಂಥದ್ದಕ್ಕೆ, ಆಂತರಿಕ ಪರೀಕ್ಷೆ. ಸರಿ. ಆಗ ನೀವು ಇಷ್ಟೆಲ್ಲ ಪ್ರಾಕ್ಟಿಕಲ್ ಅಲ್ಲಿ ನೀವು ಪದ್ಯವನ್ನು ಮಾಡಿದ್ರಲ್ಲ, ಆ ಪದ್ಯದ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳಿದರು. ಆಗ ನಾನು ಹೇಳಿದೆ, ನಾನು ಕನಕದಾಸರ ಒಂದು ಕೀರ್ತನೆಯನ್ನ ಪ್ರಾಯೋಗಿಕ ಪರೀಕ್ಷೆಗೆ ಮಾಡಿದ್ದೆ. ಡಿಂಬದೊಳಗೆ ಒಂದು ಪ್ರಾಣ ಕಂಬಸೂತ್ರ ಬೊಂಬೆಯಂತೆ, ಎಂದಿಗಾದರೊಂದು ದಿನ ಸಾವು ತಪ್ಪದು. ಹುಟ್ಟುತೇನು ತರಲಿಲ್ಲ, ಸಾಯಿತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳಿ ಆಗಿ ಹೋಯಿತೆ. ಇದಕ್ಕೆ ಚಿತ್ರಗಳನ್ನು ಸಮೇತ ನಾನು ಅದು ಪ್ರಾಯೋಗಿಕ ಬೋಧನೆಯನ್ನು ಮಾಡಿದ್ದೆ. ಅದನ್ನು ಮೆಚ್ಕೊಂಡು ಅವ್ರು ಹೇಳಿದರು, ನೋಡಿ ನಮ್ಮಲ್ಲಿ ಚಿನ್ನದ ಪದಕ ಇದೆ, ಅದು ನೀವು ಪಡಿಲಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳಿದರು. ಅದು ಅವ್ರು ಹೇಳಿದಂತೆಯೇ ಆ ವರ್ಷ ನನಗೆ ಆ ಚಿನ್ನದ ಪದಕ ಬಂತು. ಆ ಚಿನ್ನದ ಪದಕ ಪ್ರದಾನ ಮಾಡುವಾಗ ನನಗೆ ನಾನು ಮಾತನಾಡುವಾಗ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು, ಸಿರಿಗೆರೆ ಬೃಹನ್ ಮಠದ ಸ್ವಾಮೀಜಿಯವರು ಪದಕವನ್ನು ಪ್ರದಾನ ಮಾಡಿದ್ದು. ಆಗ ನಾನು ಮಾತನಾಡುವಾಗ ಹೇಳಿದೆ, ನನಗೆ ಈ ಚಿನ್ನದ ಪದಕಕ್ಕಿಂತ ಹಣವನ್ನು ಕೊಟ್ಟಿದ್ರೆ ನನಗೆ ಓದ್ಲಿಕ್ಕೆ ಅವಕಾಶ ಆಗ್ತಾ ಇತ್ತು, ಇದು ನನಗೇನು ಅಂತ ಉಪಯೋಗ ಆಗಲ್ಲ. ಅದ ನಿಜವಾಗ್ಲೂ ಪ್ಯೂರ್ ಗೋಲ್ಡ್. ಆಗ ಸ್ವಾಮೀಜಿಯವರು ಅವತ್ತೇ ಅವರ ತಮ್ಮ ಇದರಲ್ಲಿಗೆ ಹೇಳಿದ್ರು, ಅವರು ತಮ್ಮ ಆಶೀರ್ವಚನ ನುಡಿಯಲ್ಲಿ, ಇವತ್ತೇ ನಾವು ಸಿದ್ದೇಶ್ ಅವರಿಗೆ ನಮ್ಮ ಮಠದಿಂದ ನಾವು ಕೆಲಸವನ್ನ ಕೊಟ್ಟಿದ್ದೀವಿ, ಅವ್ರು ಇವತ್ತೇ ಬಂದು ನಮ್ಮಲ್ಲಿ ವೃತ್ತಿಯನ್ನು ಆರಂಭಿಸ್ಲಿ ಅಂತಲೂ ಕೂಡ ಸ್ವಾಮೀಜಿಯವರು ಕರೆದ್ರು. ನಾನು ಆಗ MA ಓದ್ತಾ ಇದ್ದೆ, ಕನ್ನಡ MA ಸೇರ್ಕೊಂಡಿದ್ದೆ. ಪದವಿ ಮುಗಿದ ಮೇಲೆ ಬರ್ತೀನಿ ಸ್ವಾಮೀಜಿ ಅಂತ ಹೇಳಿ ಬಂದೆ. ಬಟ್ ಮತ್ತೆ ಅಷ್ಟೊತ್ತಿಗೆ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಬೆಂಗಳೂರು ವಿಭಾಗಕ್ಕೆ ನಾನು ಜನರಲ್ ಮೆರಿಟ್ ಅಲ್ಲಿ ಆಯ್ಕೆ ಆಗಿದ್ದರಿಂದ ನಾನು ಮತ್ತೆ ಆ ಕಡೆ ಬೃಹನ್ ಮಠ ಶಾಲೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸರಿ. ಅಂದ್ರೆ ನಿಮ್ಮ ಈ ಜರ್ನಿಯನ್ನ ಗಮನಿಸ್ತಾ ಹೋದ್ರೆ ನಿಮ್ಮ ಗುರಿಯಲ್ಲಿ ಒಂದು ಆಯ್ಕೆಯಲ್ಲಿ ಅದೆಷ್ಟು ಸ್ಪಷ್ಟತೆ ಇದೆ. ಅಂದ್ರೆ ನಮ್ಮ ಜೀವನಕ್ಕೆ ಏನು ಬೇಕು ಅದನ್ನ ಬದುಕು ಕಲಿಸುತ್ತೆ. ಪುಸ್ತಕ ಮತ್ತು ಬದುಕು ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಕೇಳೋದಕ್ಕೆ. ಅದು ನಂತರ ನೀವು ನಗರಕ್ಕೆ ಬಂದ್ರಿ. ಇಲ್ಲಿನ ಒಂದು ಜರ್ನಿ ಹೇಗಿತ್ತು? ನಾನು ಮತ್ತೆ ಕನ್ನಡ MA ಪದವಿ ಸೇರ್ಕೊಂಡೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ. ಅಲ್ಲಿ ಕನ್ನಡ ಭಾರತಿಯಲ್ಲಿ ನನಗೆ ಡಾಕ್ಟರ್ H. J. ಲಕ್ಕಪ್ಪಗೌಡ್ರಂತವರು, ಡಾಕ್ಟರ್ ಶ್ರೀಕಂಠ್ ಕೂಡ್ಗೆ, ಡಾಕ್ಟರ್ ತೀನಂ ಶಂಕರ್ ನಾರಾಯಣ ಸರ್ ಅವರು, ಆಮೇಲೆ ಡಾಕ್ಟರ್ ಕುಮಾರ್ ಚೆಲ್ಲೆ ಸರ್ ಅವರು ನನ್ನ PhD ಮಾರ್ಗದರ್ಶಕರು ಹೌದು. ಆಮೇಲೆ ಡಾಕ್ಟರ್ ಕೇಶವ್ ಶರ್ಮಾ ಸರ್ ಅವರು, ಡಾಕ್ಟರ್ ಬಸವರಂಜಲ್ಲಿ ಸರ್ ಅವರು, ಇವರೆಲ್ಲರೂ ನನ್ನ ಗುರುಗಳು. ಇವರೆಲ್ಲರ ಬೋಧನೆಗಳು, ಅವರ ಮಾರ್ಗದರ್ಶನಗಳು ನಾನು ಹೆಚ್ಚು ಅದರಲ್ಲಿ ತೊಡಸ್ಕೊಳ್ಳಕ್ಕೆ ಸಾಧ್ಯವಾಯಿತು. ಮತ್ತೆ ನಾನು MA ಪದವಿಯಲ್ಲೂ ಕೂಡ 3ನೇ ರ್ಯಾಂಕನ್ನು ಗಳಿಸಿದೆ. 3ನೇ ರ್ಯಾಂಕ್ನೊಂದಿಗೆ MA ಪದವಿಯನ್ನು ಪಡೆದೆ. ಆ ನಂತರ ನಾನು ಅಷ್ಟರೊಳಗೆ MA ಪದವಿ ಮುಗಿಯುವಷ್ಟರೊಳಗೆ ನನಗೆ ಹೈಸ್ಕೂಲ್ ಟೀಚರ್ ಕೂಡ ಅಪಾಯಿಂಟ್ ಆಯ್ತು, ಪ್ರೌಢಶಾಲಾ ಶಿಕ್ಷಕನಾಗಿ. ಆಮೇಲೆ ನಾನು ಪ್ರೌಢಶಾಲಾ ಶಿಕ್ಷಕನಾದೆ. ಮತ್ತು ಓದು ಬಿಡಲೇ ಇಲ್ಲ. ನಾನು ಆಗ್ಲೇ ನನ್ನ ಮೇಷ್ಟ್ರಿಗಳ ಜೊತೆಗೆ ಒಡನಾಟ ಇಟ್ಕೊಂಡಿದ್ರಿಂದ ಡಾಕ್ಟರ್ ಕುಮಾರ್ ಚೆಲ್ಲೆ ಸರ್ ಅವರ ಮಾರ್ಗದರ್ಶನದಲ್ಲಿ ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಒಂದು ಅಧ್ಯಯನ ಅನ್ನುವಂಥ ವಿಚಾರ ಕುರಿತು ನಾನು ಸಂಶೋಧನಾ ಅಧ್ಯಯನವನ್ನ ಕೈಗೊಂಡೆ. ಅದರಲ್ಲಿ ನಾನು PhD ಪದವಿಯನ್ನ ಪಡೆದೆ. ಸರಿ. ಇದೇ ವಿಷಯವನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನಾದರೂ ಕಾರಣ ಇತ್ತಾ? ಹೌದು ಮೇಡಮ್, ಕಾರಣ ಇತ್ತು. ನಾನು ಮೊದಲಿಗೆ ನವೋದಯ ಕಾವ್ಯದಲ್ಲಿ ಪ್ರಕೃತಿ ಮತ್ತು ಅದರ ಅಭಿವ್ಯಕ್ತಿ ಅಂತ ನಾನು ವಿಷಯ ಆಯ್ಕೆ ಮಾಡ್ಕೊಂಡಿದ್ದೆ. ಅದ್ರ ಬಗ್ಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲೆಲ್ಲ ವಿಚಾರಿಸಿದೆ. ಅದ್ರ ಬಗ್ಗೆ ಸಾಕಷ್ಟು ವರ್ಕ್ ಆಗಿದೆ ಅಂತ ಡಾಕ್ಟರ್ ಕೀರಂ ನಾಗರಾಜ್ ಅವರು ನನಗೊಂದು ವೈಯಕ್ತಿಕವಾಗಿ ನನಗೊಂದು ಪತ್ರ ಬರೆದ್ರು. ನಾನು ಕೀರಂ ನಾಗರಾಜ್ ಸರ್ ಅವ್ರ ಜೊತೆಗೆ ತುಂಬಾ ಒಡನಾಡಿಯಾಗಿದ್ದೆ. ಅಂದ್ರೆ ಅವ್ರ ಜೊತೆಗೆ ವಿಷಯವೇ ಕೇಳ್ತಾ ಇದ್ವಿ, ಪದ್ಯಗಳನ್ನ. ಮತ್ತೆ ಕಾವ್ಯ ಕಮ್ಮಟದಲ್ಲೇ ಭಾಗವಹಿಸಿದ್ದೆ. ಅವರು ನಮಗೆ ಮಾರ್ಗದರ್ಶಕರಾಗಿದ್ದರು. ಪದ್ಯಗಳನ್ನು ಬರೆಯುವಂತ ಮತ್ತೆ ಪದ್ಯಗಳನ್ನು ಬಗೆಯುವ, ಪದ್ಯಗಳನ್ನು ಅರ್ಥೈಸಿಕೊಳ್ಳುವುದನ್ನ ಅವ್ರು ನಮ್ಗೆ ಹೇಳ್ಕೊಡ್ತಿದ್ದಂತ ಮೇಷ್ಟ್ರು. ಅವರು ಒಂದು ಮೇಷ್ಟ್ರೆ, ಪದ್ಯದ ಮೇಷ್ಟ್ರು, ಕಾವ್ಯದ ಮೇಷ್ಟ್ರು ಕೀರಂ ಸರ್ ಅವರು. ಹಾಗಾಗಿ ಕೀರಂ ಸರ್ ಅವರು, ಸಿದ್ದೇಶ್ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿದೆ, ನೀವು ಬೇರೆ ವಿಷಯ ಕುರಿತು ನೀವು ಏನಾದರೂ ಪ್ರಯತ್ನ ಮಾಡಿ ಅಂತ ಹೇಳಿದ್ರು. ಆಗ ನನ್ನ ಮಾರ್ಗದರ್ಶಕರ ಜೊತೆಗೆ ಕೇಳಿದಾಗ ಅವರು ಬಸವಪ್ಪ ಶಾಸ್ತ್ರಿಗಳ ಕುರಿತು ಮಾತಾಡಿ ಅಂತ, ಸಂಶೋಧನೆ ಮಾಡಿ ಅಂತ ಅವರೇ ಬರೆದಿರುವಂತ ಒಂದು ಪುಸ್ತಕವನ್ನು ಕೂಡ ನನಗೆ ಕೊಟ್ಟರು. ಹಾಗಾಗಿ ಆ ಪುಸ್ತಕವನ್ನು ಓದಿದ್ಮೇಲೆ ನನಗೆ ಅನಿಸ್ತು ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ ನಾನು ಅಧ್ಯಯನ ಮಾಡೋ ಸೂಕ್ತ ಅಂತ. ಹಾಗಾಗಿ ಆ ಅಧ್ಯಯನವನ್ನ ನಾನು ಮಾಡಿದೆ, ಸಂಶೋಧನೆಗೆ ಆಯ್ಕೆ ಮಾಡಿಕೊಂಡೆ. ಅದರಲ್ಲಿ ಯಶಸ್ಸು ಕೂಡ ಪಡೆದೆ ಅಂತ ನನಗೆ ಅನಿಸ್ತಿದೆ. ಆಧುನಿಕ ಕನ್ನಡ ಸಾಹಿತ್ಯಕ್ಕೂ ಮತ್ತು ಈ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ನಡುವೆ ಸೇತು ಬಂಧುವಾಗಿ ಕೆಲಸ ಮಾಡಿದಂಥವರು ಬಸವಪ್ಪ ಶಾಸ್ತ್ರಿಗಳು. ಅವರನ್ನ ಆಧುನಿಕ ಕನ್ನಡ ನಾಟಕ ಪಿತಾಮಹ ಅಂತ ಕರಿತೀವಿ, ಅಭಿನವ ಕಾಳಿದಾಸ ಅಂತ ಕರಿತೀವಿ. ಹೀಗಾಗಿ ತುಂಬಾ ಕೆಲಸ ಮಾಡಿರುವಂತದ್ದು ಮತ್ತು ಸಂಸ್ಕೃತ ಮತ್ತು ಕನ್ನಡದಲ್ಲಿ ಅಪಾರ ಪಾಂಡಿತ್ಯವನ್ನು ಗಳಿಸಿದಂಥವರು ಬಸವಪ್ಪ ಶಾಸ್ತ್ರಿಗಳು. ಹಾಗಾಗಿ ಸಂಸ್ಕೃತ ಕೃತಿಗಳನ್ನು ಕೂಡ ಬರೆದಿರುವಂತವರು. ಸರಿ. ಹಾಗೆ ನೋಡ್ತಾ ಹೋದ್ರೆ PhD ಆಯ್ತು, ಜೊತೆಗೆ ನಿಮ್ಮ ಕೀರಂ ನಾಗರಾಜು ಸರ್ ಬಗ್ಗೆ ಹೇಳ್ತಾ ಹೋದ್ರಿ. ಅಂತಹ ದೊಡ್ಡ ದೊಡ್ಡ ಹಿರಿಯರ ಮಾರ್ಗದರ್ಶನ ನಿಮಗೆ ಸಿಗ್ತಾ ಹೋಯ್ತು. ಒಬ್ಬ ಉಪನ್ಯಾಸಕರಾಗಿ ಅಥವಾ ಪ್ರಾಧ್ಯಾಪಕರಾಗಿ ಯಾವ ರೀತಿ ನೀವು
ನಿಮ್ಮ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ನೀಡ್ತಾ ಇದ್ದೀರಾ ಅವ್ರಿಗೆಲ್ಲ? ಖಂಡಿತ ಮೇಡಮ್, ನಾನು ವಿದ್ಯಾರ್ಥಿಗಳಿಗೆ ತುಂಬ ಪ್ರೋತ್ಸಾಹ ಮಾಡ್ತೀನಿ. ನಾನು ಈಗ ಸಾಹಿತ್ಯವನ್ನು ಬೋಧನೆ ಮಾಡ್ತಾ ಇದ್ದೀವಿ, ಆ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ನೀವು ಕೃಷಿ ಮಾಡುವಂತಾಗಬೇಕು ಅಂತ. ಸಾಹಿತ್ಯ ಅನ್ನುವಂಥದ್ದೇ ಸಾವಿಲ್ಲದ್ದೇ ಸಾಹಿತ್ಯ ಅಂತ. ಯಾವುದಕ್ಕೆ ಸಾವಿಲ್ವೋ ಅದೇ ಸಾಹಿತ್ಯ ಅಂತ. ಕರೆಕ್ಟ್. ಹಾಗಾಗಿ ಅದು ನೋಡಿ, ಪಂಪ ಕುವೆಂಪುರವರನ್ನ ಇವತ್ತು ಓದ್ತೀವಿ, ಆದ್ರೆ ಅವ್ರಿಲ್ಲ. ಆದ್ರೆ ಅವ್ರು ಬರೆದಂತ ಸಾಹಿತ್ಯ ಇದೆ, ಅದಕ್ಕೆ ಸಾವಿಲ್ಲ. ಹಾಗಾಗಿ ಸಾವಿಲ್ಲದ್ದೇ ಸಾಹಿತ್ಯ. ಆ ಸಾಹಿತ್ಯ ನಮ್ಮ ಬದುಕನ್ನು ಹಿತವಾಗಿಸುವಂಥದ್ದು ಅಂತ. ನಮ್ಮ ಬದುಕಿನ ಅನೇಕ ಸಂಕಟಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಸಾಹಿತ್ಯವೇ ಒಂದು ರೀತಿ ಪರಿಹಾರವನ್ನು ಸೂಚಿಸುತ್ತೆ ಅಂತ. ಆ ಸಾಹಿತ್ಯದ ಒಳಗೆ ನಾವು ಓದಂತೆಲ್ಲ ನಮ್ಮ ಅನೇಕ ಸಂಕಟಗಳಿಂದ ಪಾರಾಗಲಿಕ್ಕೆ ಸಾಧ್ಯ ಇದೆ. ಖಂಡಿತವಾಗ್ಲೂ ಅದನ್ನ ನಾನು ವಿದ್ಯಾರ್ಥಿಗಳಿಗೂ ಕೂಡ ಬೋಧಿಸ್ತೀನಿ. ಸರಿ. ಸೊ ಈ ಹಂತದಲ್ಲೇ ನೀವು ಸಾಹಿತ್ಯ ರಚನೆಗೂ ತೊಡಕೊಂಡ್ರ? ಹೌದು. ಮೊದಲ ಕೃತಿ ಯಾವುದು? ನನ್ನ ಮೊದಲ ಕೃತಿ ಬಿಸಿಲು ಮಳೆ ಅನ್ನುವಂತ ಕವನ ಸಂಕಲನ. ಬಿಸಿಲು ಮಳೆ ಅನ್ನುವಂತ ಕವನ ಸಂಕಲನವನ್ನು ಪ್ರಕಟಿಸಿದೆ. ಅದರಲ್ಲಿ ಅನೇಕ ಸಮಾಜದ ಅಂಕುಡೊಂಕುಗಳನ್ನ ನಾನು ಅದಕ್ಕೆ ಅಭಿವ್ಯಕ್ತಿಯನ್ನ ನೀಡಿದ್ದೀನಿ. ಆಗ ನನ್ನದೇ ಆದಂತ ಚಿಂತನೆ ಕ್ರಮಗಳನ್ನು ಕೂಡ ಅದರಲ್ಲಿ ಬಿಟ್ಟಿದ್ದೀನಿ. ಸರಿ. ಈಗ ಮತ್ತೊಂದು ಪದ್ಯವನ್ನ ಓದಬಹುದಾ? ಖಂಡಿತ ಮೇಡಮ್. ನಾನು ಇತ್ತೀಚೆಗೆ ಬರೆದಂತ ಪದ್ಯ ಆತ್ಮಗೌರವದ ಆದಿತ್ಯ ಅಂತ. ಅಂಬೇಡ್ಕರ್ ಕುರಿತಿರುವಂತ ಪದ್ಯ ಇದು. ಅಂಬರಕ್ಕೆ ಆರಿ ನೆಲದ ಉರಿಗೆ ಬೆಚ್ಚಿ ಬಿದ್ದು ಉರಿಯ ಹುಟ್ಟಡಗಿಸಲು ಹೋರಾಡಿದ ಧೀರನೇ, ಭಾರತದೊಳಗಿನ ಭಗ್ನಕ್ಕೆ ಮಾನವೀಯತೆಯ ಕವಚ ತೋಡಿಸಿ ಬಾಂಧವ್ಯದ ಬೆಸುಗೆಯಲ್ಲಿ ಭವ್ಯ ಭಾರತದ ಕನಸು ಕಂಡು ನನಸಾಗಲು ಅಗಲಿರಲು ಹೋರಾಡಿದ ವೀರನೇ, ಅಕ್ಷರವೇ ಅಭಿವೃದ್ಧಿಗೆ ಪಥ, ಅಕ್ಷರವೇ ಆನಂದಕ್ಕೆ ಸತ್ಪಥ, ಅಕ್ಷರವೇ ಅನಾಥತೆಗೆ ಪ್ರತಿಘಾತ, ಅಕ್ಷರವೇ ಅಹಿತಕ್ಕೆ ಆಘಾತವೆಂದು ಅಕ್ಷರಕ್ಕೆ ಆದ್ಯತೆ ನೀಡಿದ ಕಲ್ಪವೃಕ್ಷವೇ, ಸಂಘಟನೆಯ ಸಂತಸಕ್ಕೆ ಸರಿದಾರಿ, ಸಂಘಟನೆಯ ಸಂತೃಪ್ತಿಗೆ ಹೆದ್ದಾರಿ, ಸಂಘಟನೆಯ ಸಂಪನ್ನತೆಗೆ ಮಹದಾರಿ, ಸಂಘಟನೆಯ ಸಂಪರ್ಕಕ್ಕೆ ಸಹಕಾರಿ ಎಂದು ಸಾವರಿಸಿದ ಸನ್ಮಾರ್ಗದ ಸರದಾರನೆ, ಹೋರಾಟವೇ ಕ್ರೂರಿಗೆ ಚೂರಿ, ಹೋರಾಟವೇ ಅಸಮತೆಗೆ ಎಮ್ಮಾರಿ, ಹೋರಾಟವೇ ಮನುಷ್ಯತ್ವಕ್ಕೆ ನಿಜದಾರಿ, ಹೋರಾಟವೇ ಹಸುವಿನ ಸಾಮ್ರಾಜ್ಯದ ವೈರಿ ಎಂದು ಹೋರಾಟದ ಅಸ್ತ್ರ ನೀಡಿದ ಅನರ್ಘ ಅಕ್ಷರಜ್ಞನೆ, ಅಕ್ಷರವ ಅರಿತು ಸಂಘಟನೆಯ ಸದಾಶಯದಲ್ಲಿ ಹೋರಾಟದ ಜಯದೊಳಗೆ ಬೆರೆತು ಹಾರಾಡುವ ತೂರಾಡುವ ದೆವ್ವಭೂತಗಳಿಗೆ ನೇಣು ಹಾಕಿ ನಡೆದಾಡುವ ನಲಿದಾಡುವ ಬುದ್ಧರಾಗಿರೆಂದ ಮೇಘನಾದವೇ ಮನುಕುಲದ ಮಕುಟವೇ, ಅಕ್ಷರವೆಂಬ ಅಣತೆಯೊಳಗೆ ಸಂಘಟನೆ ಎಂಬ ಎಣ್ಣೆಯ ತುಂಬಿ ಹೋರಾಟವೆಂಬ ಬತ್ತಿಯ ನೆನೆಯಿಸಿ ಆತ್ಮಾಭಿಮಾನ ಸ್ವಾಭಿಮಾನದ ನೀತಿ ನೀಯತ್ತಿನ ಬೆಳಕನ್ನೊತ್ತಿಸಿದ ಮಹಾಬೆಳಕೆ, ಮಂಕು ಕವಿಯುವ ಮುನ್ನ ಮಲೀನವಾಗುವ ಮುನ್ನ ಮನೋಜಾಡ್ಯರಾಗುವ ಮುನ್ನ ಅಂಬರದೊಳಗಿನ ಅಂಬೇಡ್ಕರ್ ಇಳಿದು ಬಾ ಇಳಿದು ಬಾ, ಇಳೆಯ ಕೊಳೆಯ ತೊಳೆಯು ಬಾ, ಜಾತಿ ನೀತಿಯೊಳಗೆ ವರ್ಣ ಗುಣದೊಳಗೆ ವರ್ಗ ಸನ್ಮಾರ್ಗದೊಳಗೆ ಕರಗಿಸಿ ಜೀವ ಜಲವಾಗಿಸು ಬಾ, ಜಲನಿಧಿಯೇ ಆತ್ಮಗೌರವದ ಆದಿತ್ಯ ಇಳಿದು ಬಾ ಇಳಿದು ಬಾ, ಇಳೆಯ ಕೊಳೆಯ ತೊಳೆಯು ಬಾ. ಅದ್ಭುತವಾಗಿದೆ. ಈ ಕವಿತೆಯನ್ನ ನೋಡ್ತಾ ಹೋದಾಗ ಅನ್ಸಿದ್ದೇನಂತ ಹೇಳಿದ್ರೆ, ನಿಮ್ಮ ಇಡೀ ಜೀವನ ಇಷ್ಟೊತ್ತು ನಾವು ಕೇಳ್ತಾ ಹೋದಾಗ ನೀವು ಕೂಡ ಅಭಿನವ ಅಂಬೇಡ್ಕರ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನನಗೆ ಅವರ ಬಾಲ್ಯ, ಅವರ ಜೀವನ ನೀವು ಹೇಳ್ತಾ ಹೋದಾಗ ನನಗೆ ಅದೇ ನೆನಪಾಗ್ತಾ ಹೋಯ್ತು. ಯಾವ ರೀತಿ ಅಂಬೇಡ್ಕರ್ ಅವರ ಜೀವನ ನಿಮ್ಮ ಮೇಲೆ ಪ್ರಭಾವ ಬೀರಿದೆ? ಖಂಡಿತ ಮೇಡಮ್, ಅಂಬೇಡ್ಕರ್ ಅವರ ಜೀವನ ಅಂತೂ ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದೆ. ನಾನು ಇತ್ತೀಚೆಗೆ ನಮ್ಮ ಕುವೆಂಪು ವಿಶ್ವವಿದ್ಯಾಲಯದಲ್ಲಿರುವಂತಹ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ವತಿಯಿಂದ ನಾನು ಕಿರು ಸಂಶೋಧನಾ ಯೋಜನೆಯನ್ನೊಂದಲ್ಲಿ ಕೆಲಸವನ್ನು ಮಾಡಿದೆ. ಅಂಬೇಡ್ಕರ್ ಮತ್ತು ಆಧ್ಯಾತ್ಮ ಅನ್ನುವಂಥ ವಿಷಯ ಕುರಿತು ನಾನು ಸಂಶೋಧನೆಯನ್ನು ಕೈಗೊಂಡು ಅದನ್ನ ನಾನು ವಿಶ್ವವಿದ್ಯಾಲಯಕ್ಕೆ ಸಮರ್ಪಿಸಿದ್ದೀನಿ ಕೂಡ. ಅಂಬೇಡ್ಕರ್ ಮಹಾನ್ ಮಹಾನವತವಾದಿ, ಸರ್ವರೂ ಕೂಡ ಸಮಾನತೆಯಿಂದ ಬದುಕಬೇಕು, ಸರ್ವೋದಯಕ್ಕಾಗಿ ಮತ್ತು ಎಲ್ಲರೊಳಗೂ ಒಂದು ಮನುಷ್ಯರೆಲ್ಲ ಒಂದೇ ಅನ್ನುವುದಂತ ಸಾರಿದಂಥವರು, ಮತ್ತೆ ಅವರಿಗೆ ನಿಜ ಮನುಷ್ಯನ ದಾರಿಯನ್ನ ತೋರಿಸ್ಕೊಟ್ಟಂತ ನಿಜವಾಗ್ಲೂ ಮಹಾತ್ಮ. ಅವ್ರದ್ದು ಒಂದು ರೀತಿ ಸಮಾಜೋದಾಧ್ಯಾತ್ಮ ಅನ್ನುವಂಥದ್ದು, ವೈಯಕ್ತಿಕವಾದಂಥ ಆಧ್ಯಾತ್ಮ ಅಲ್ಲ ಅಂಬೇಡ್ಕರ್ ಅವ್ರದ್ದು. ಅವರು ಇಡೀ ಸಮಾಜಮುಖಿಯಾಗಿ, ಇಡೀ ಸಮಾಜವೇ ತನ್ನನ್ನು ತಾನು ಹರಿತು ತನ್ನರೊಳಗೆ ಒಂದಾಗಿ ಎಲ್ಲರೊಳಗೆ ಒಂದಾಗಿ ಬೆರೆತು ಬೆಳಗಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ಚಿಂತನೆ ಆಗಿತ್ತು. ಹಾಗಾಗಿನೇ ಅಂಬೇಡ್ಕರ್ ಪ್ರಗತಿಯೇ ವಿದ್ಯೆಗೆ ಮೂಲ ಅಂತ ಹೇಳ್ತಾರೆ. ಹಾಗಾಗಿ ವಿದ್ಯೆಗೆ ಮೂಲ
ಆ ಪ್ರಗತಿಗೆ ಮೂಲ ಯಾವುದಂದ್ರೆ ವಿದ್ಯೆ ಅನ್ನುವಂಥದ್ದು. ಅಂತ ವಿದ್ಯೆಯನ್ನು ಕಲಿಯುವುದರ ಮೂಲಕ ನಾವು ಮತ್ತು ಇಡೀ ಸಮಾಜ, ವ್ಯಷ್ಟಿ ಮತ್ತು ಸಮಷ್ಟಿ ಎರಡೂ ಕೂಡ ಸಂವರ್ಧನೆ ಆಗಲು ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಅಂಬೇಡ್ಕರ್ ಚಿಂತನೆಗಳೇ ನಮ್ಮ ಮೇಲೆ ಅಪೂರ್ವವಾದಂಥ ಪ್ರಭಾವವನ್ನು ಬೀರಿರುವಂಥದ್ದು ಅಂತ. ಸರಿ, ಇನ್ನು ಇಂದಿನ ಪ್ರಸ್ತುತ ದಿನಗಳಲ್ಲಿ ನೋಡ್ತಾ ಹೋದ್ರೆ ಅಂಬೇಡ್ಕರ್ ಅವರ ಆಶಯ ತಲುಪಿದೆ ಅಂತ ಅನಿಸುತ್ತಾ ನಿಮಗೆ? ಖಂಡಿತ ತಲುಪ್ತಾ ಇದೆ. ಮುಂದೊಂದು ದಿನಗಳಲ್ಲಿ ಅಂತೂ ಇವತ್ತು ನಾವು ಭಾರತವನ್ನು ನೋಡುವುದಾದ್ರೆ ಅಂಬೇಡ್ಕರ್ ದೃಷ್ಟಿಯಲ್ಲಿ ಭಾರತವನ್ನು ನೋಡಬೇಕು ಅಂತ, ಅಂಬೇಡ್ಕರ್ ನೋಟದಲ್ಲಿ ಭಾರತವನ್ನು ನೋಡ್ಬೇಕಂತ, ಅಂಬೇಡ್ಕರ್ ಅವರ ಲೋಕದೃಷ್ಟಿ ಇದೆಯಲ್ಲ, ಅಂಬೇಡ್ಕರ್ ಅವರು ಕಂಡ ಭಾರತ ಇದೆಯಲ್ಲ, ಆ ನಿಟ್ಟಿನಲ್ಲಿ ನೋಡಿದಾಗ ನಾವೆಲ್ಲರೂ ಸರಿ ಸಮಾನವಾದಂಥ ಮನುಷ್ಯರು, ಈ ಮಾನವರೆಲ್ಲರೂ ಒಂದೇ ಅನ್ನುವಂಥ ಮನೋಧರ್ಮ ನಮ್ಮಲ್ಲಿ ಬೆಳೆಯುತ್ತೆ ಅನ್ನುವಂಥದ್ದು. ಆಗ ಈ ಬಡವ ಶ್ರೀಮಂತ ಅನ್ನುವಂಥದ್ದು, ಜಾತಿ ಅನ್ನುವಂಥದ್ದು, ಮೇಲು ಕೀಳು ಅನ್ನುವಂಥದ್ದು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ಸರಿ, ಇನ್ನು ಬುದ್ಧರು ಕೂಡ ನಿಮ್ಮ ಮೇಲೆ ಪ್ರಭಾವವನ್ನ ಬೀರಿದ್ದಾರೆ. ನಿಮಗೆ ಬುದ್ಧ ತತ್ವಗಳು ಇವತ್ತಿನ ದಿನಕ್ಕೆ ಅದೆಷ್ಟು ಪ್ರಸ್ತುತ ಅನ್ಸುತ್ತೆ? ಖಂಡಿತ ಮೇಡಮ್, ಇವತ್ತು ಬುದ್ಧನನ್ನಂತೂ ನಾವೆಲ್ಲರೂ ಅರ್ಥೈಸ್ಕೊಳ್ಬೇಕಾಗಿದೆ. ಬುದ್ಧನೇ ಈ ಜಗತ್ತಿನ ಬೆಳಕು, ಖಂಡಿತಲು ಜ್ಞಾನದ ಬೆಳಕನ್ನು ನೀಡಿದಂಥವನು ಬುದ್ಧ. ನಿಜವಾಗ್ಲೂ ಬುದ್ಧ ಹೇಗಾದ ಅನ್ನುವಂಥದ್ದನ್ನ ಸರ್ವರಿಗೂ ತಲುಪಿಸುವಂಥದ್ದು ಆಗಬೇಕಾಗಿದೆ. ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ, ಅಂಬೇಡ್ಕರ್ ಅವರ ಶೋಧನೆ ಅಂತದ್ದು ಅಂದ್ರೆ, ಅಂಬೇಡ್ಕರ್ ಅವರು ಬುದ್ಧನನ್ನು ನೋಡಿದ್ದು ಹೇಗೆ ಅಂದ್ರೆ, ಅಂಬೇಡ್ಕರ್ ಹೇಳ್ತಾರೆ 21 ವರ್ಷದ ತನಕ ಬುದ್ಧ ಒಂದು ಹೆಣವನ್ನು ನೋಡ್ಲಿಲ್ವೇ, 21 ವರ್ಷಗಳ ಕಾಲ ಬುದ್ಧ ಒಬ್ಬ ರೋಗಿಯನ್ನು ನೋಡ್ಲಿಲ್ವೇ, 21 ವರ್ಷಗಳ ಕಾಲ ಬುದ್ಧ ಒಬ್ಬ ಭಿಕ್ಷುಕನನ್ನು ನೋಡ್ಲಿಲ್ವೇ. ಈ ಶೋಧನೆಯನ್ನು ಇಟ್ಕೊಂಡು ಹೋದಾಗ ಸಿದ್ಧಾರ್ಥ ಬುದ್ಧನಾಗಿದ್ದು ಹೇಗೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಪ್ರೇಮಿಯಾಗಿರುವಂತಹ ಸಿದ್ಧಾರ್ಥನನ್ನ ಮತ್ತು ತಳ ಸಮುದಾಯದ ಬಗ್ಗೆ ಬುದ್ಧ ಇಟ್ಕೊಂಡಿರುವಂತಹ ಅಭಿಮಾನ, ಗೌರವ ಮತ್ತು ಪ್ರೀತಿಯನ್ನು ಕಂಡಂತ ಪಟ್ಟಭದ್ರ ಹಿತಾಸಕ್ತರು ಆ ಬುದ್ಧನಿಗೆ, ಸಿದ್ಧಾರ್ಥನ ಮೇಲೆ ಆ ದೇಶದ್ರೋಹಿ ಪಟ್ಟವನ್ನು ಕಟ್ಟಿ ಆತನಿಗೆ ಸನ್ಯಾಸತ್ವ ಸ್ವೀಕರಿಸುವಂತೆ ಮಾಡ್ತಾರೆ. ಆ ಸನ್ಯಾಸತ್ವ ಸ್ವೀಕರಿಸಿ ಹಾಗೆ ಬುದ್ಧ ಬೆಳೀತಾ ಹೋಗ್ತಾನೆ. ಯಾರು ನಾಶ ಮಾಡ್ಲಿಕ್ಕೆ ಹೊರಟಿದ್ರು, ಯಾರು ಸಿದ್ಧಾರ್ಥನ ನಾಶ ಮಾಡಕ್ ಹೊರಟ್ರು, ಅದೇ ಸಿದ್ಧಾರ್ಥ ಬುದ್ಧನಾಗಿ ಬೆಳಗಿದ್ದಲ್ಲ, ಅದು ಬಹಳ ಅದ್ಭುತ. ಹೀಗೆ ಸಿದ್ಧಾರ್ಥ ಬುದ್ಧನಾಗಿದ್ದು ಅಂತ. ಹಾಗಾಗಿ ನಂದೇ ಒಂದು ಪದ್ಯ ಇದೆ, ಬುದ್ಧನಾಗಲು ಸಿದ್ಧನಾಗು ಅಂತ. ಹಾಗಾಗಿ ಬುದ್ಧನಾಗಲು ಸಿದ್ಧನಾಗು ಅನ್ನುವಂತ ಅಪೂರ್ವವಂತ ಪದ್ಯ. ಶಾಕ್ಯಮುನಿ ಶಾಂತಿಯತ್ತ ನಡೆದ, ನಮ್ಗೆಲ್ಲರಿಗೂ ಕೂಡ ಶಾಂತಿ ಬೇಕಾಗಿದೆ ಅನ್ನುವಂತ ಸಾರದಂತ ಸಿದ್ಧಾರ್ಥ ಬುದ್ಧನಾಗಿದ್ದಿದೆಯಲ್ಲ, ಅಪೂರ್ವವಾದದ್ದು. ಇದನ್ನ ಅಂಬೇಡ್ಕರ್ ಅದನ್ನ ಶೋಧನೆಯನ್ನ ಮಾಡ್ತಾರೆ. ಸರಿ, ಆ ಪದ್ಯ ಏನಾದ್ರೂ ಈಗ ಸಿಗಬಹುದಾ? ಇಲ್ಲ. ಸರಿ, ಖಂಡಿತವಾಗ್ಲು. ಇನ್ನು ನಾವು ಹಾಗೆ ಮುಂದುವರಿತಾ ಹೋದ್ರೆ, ಈ ಅಧ್ಯಯನದ ಜೊತೆಯಲ್ಲಿ ಹೀಗೆ ಹೇಳಿದ್ರಿ, ಅಂಬೇಡ್ಕರ್ ಅವರು ನಿಮ್ಮ ಮೇಲೆ ಪ್ರಭಾವ ಬೀರಿದ್ರು, ಬುದ್ಧನ ತತ್ವಗಳು ನಿಮಗೆ ಪ್ರಭಾವ ಬೀರಿದೆ. ಇದರ ನಂತರ ಇವು ಸಾಹಿತ್ಯ ರಚನೆಗೆ ಹೇಗೆ ನಿಮಗೆ ಪ್ರೇರಕವಾಗಿದೆ? ಹಾಗಾಗಿ ನಾನು ವ್ಯಕ್ತಿತ್ವ ವಿಕಾಸ ಕನ್ನಡ ಸಾಹಿತ್ಯ ಅಂತ ಒಂದು ಪುಸ್ತಕ ಬರೆದೆ. ವ್ಯಕ್ತಿತ್ವ ವಿಕಾಸಕ್ಕೆ ಇಡೀ ಕನ್ನಡ ಸಾಹಿತ್ಯ ಹೇಗೆ ಪ್ರೇರಣೆಯನ್ನ ನೀಡುತ್ತೆ ಅಂತ. ವ್ಯಕ್ತಿತ್ವ ಅನ್ನುವಂಥದ್ದು ತನ್ನತನ ಅಂತ. ಹೂವಿಗೆ ವಾಸನೆ ಇರುವಂತೆ ಪ್ರತಿಯೊಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಇರುವಂತದ್ದು. ಆ ವ್ಯಕ್ತಿತ್ವ ವಿಕಾಸಗೊಳ್ಳಿಕ್ಕೆ ಕನ್ನಡ ಸಾಹಿತ್ಯ ಹೇಗೆ ನೆರವಾಗುತ್ತದೆ. ಹಾಗಾಗಿ ಪ್ರತಿ ಸಾಹಿತ್ಯಕ್ಕೆ ಪ್ರತಿ ವ್ಯಕ್ತಿಯ ವ್ಯಕ್ತಿತ್ವ ಮುಖ್ಯವಾಗುತ್ತೆ. ಸಾಹಿತ್ಯಕ್ಕೆ ವ್ಯಕ್ತಿತ್ವವೇ ಪೋಷಕ, ಪ್ರೇರಕ ಮತ್ತು ಪ್ರೋತ್ಸಾಹ ನೀಡುತ್ತೆ. ಹಾಗಾಗಿ ಒಂದು ವ್ಯಕ್ತಿತ್ವಕ್ಕೆ, ಉನ್ನತವಾದ ವ್ಯಕ್ತಿತ್ವಕ್ಕೆ ಒಂದು ಸಾಹಿತ್ಯ ಪೋಷಕ ಮತ್ತು ಪ್ರೇರಣೆಯಾಗುತ್ತೆ. ಹಾಗಾಗಿ ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಹಿಡಿದು ಆಧುನಿಕ ಕನ್ನಡ ಸಾಹಿತ್ಯದವರೆಗೆ ಹೇಗೆ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಲಿಕ್ಕೆ ಕನ್ನಡ ಸಾಹಿತ್ಯ ಪ್ರೇರೇಪಿಸಿದೆ ಎನ್ನುವಂತ ಮಾಹಿತಿಗಳನ್ನೆಲ್ಲ ನಾನು ನನ್ನ ವ್ಯಕ್ತಿತ್ವ ವಿಕಾಸ ಕನ್ನಡ ಸಾಹಿತ್ಯ ಕೃತಿಯಲ್ಲಿ ನೀಡಿದ್ದೀನಿ. ಅದು ಸುಮಾರು ಮೂರನೇ ಬಾರಿ ಪ್ರಕಟ ಆಗ್ತಿದೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಂತೂ ಪ್ರತಿ ಶಾಲೆಯ ಗ್ರಂಥಾಲಯಗಳಲ್ಲೂ ಕೂಡ ಆ ಪುಸ್ತಕ ಇದೆ. ಆಗಿನ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರೆಲ್ಲ ಗ್ರಂಥಾಲಯಗಳಿಗೆ ಕೂಡ ಪುಸ್ತಕವನ್ನು ವಿತರಣೆಯನ್ನು ಮಾಡಿಸಿದ್ರು. ಇನ್ನು ನಿಮ್ಮ ಪ್ರಾಚೀನ ಕವಿಗಳ ಬಗ್ಗೆ ಕೂಡ ಪುಸ್ತಕವನ್ನ ಬರ್ತಿದ್ದೀರಾ. ಅದನ್ನ ತುಂಬಾ ಅಧ್ಯಯನ ಮಾಡ್ತಾ ಹೋದಾಗ ಏನೆಲ್ಲ ಹೊಸ ಅಂಶಗಳು ನಿಮಗೆ ಬೆಳಕಿಗೆ ಬಂತು? ಖಂಡಿತ ಮೇಡಮ್, ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ನಾನು ಪಂಪ, ಪೊನ್ನ, ಜನ್ನ ಇವರನ್ನ ಬಹಳ ಮುಖ್ಯವಾಗಿ ಕುರಿತು, ಪಂಪ, ಪೊನ್ನ, ಜನ್ನ, ರನ್ನ ಇವರನ್ನು ಕುರಿತು ನಾನು ಆ ಪುಸ್ತಕವನ್ನು ಬರೆದೆ. ಆ ಪುಸ್ತಕ ಬರೀಲಿಕ್ಕೆ ಕಾರಣ ಏನಂದ್ರೆ, ಪುಟಾಣಿ ವಿಜ್ಞಾನ ಅನ್ನುವಂತ ಒಂದು ಇದು ಒಂದು ಸಂಚಿಕೆ ಬರುತ್ತೆ, ವೃತ್ತಪತ್ರಿಕೆ. ಅವರು ಒಂದು ಕನ್ನಡ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಪರೀಕ್ಷೆಯನ್ನ ನಡೆಸ್ತಾರೆ. ಸುಮಾರು 3-4 ಲಕ್ಷ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯಾದ್ಯಂತ ಅದರಲ್ಲಿ ಪಾಲ್ಗೊಳ್ತಾರೆ. ಅದನ್ನ ನಡೆಸುವಂತವ್ರು ಚಳ್ಳಕೆರೆ ಹರಿಸ್ವಾಮಿ ಅನ್ನುವಂಥವ್ರು. ಅವರು ಅದನ್ನ ಕಾಣಿಕೆ ಕೊಡ್ಲಿಕ್ಕೋಸ್ಕರ ನನ್ನ ಹತ್ರ ಬರೆಸಿದ್ರು. ಆಗ ಜಾನಪದ ಸಾಹಿತ್ಯ ಅಂತ ಮತ್ತೊಂದು ಪುಸ್ತಕವನ್ನು ಕೂಡ ಅವರಿಗಾಗಿನೇ ಬರೆದು ಕೊಟ್ಟೆ. ಅದು ಅಷ್ಟು ಜನ ವಿದ್ಯಾರ್ಥಿಗಳಿಗೆ ಕೂಡ ತಲುಪಿದೆ. ಅಲ್ಲಿ ಸರಳವಾಗಿ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ನಾನು ಪ್ರಾಚೀನ ಕನ್ನಡ ಕವಿಗಳನ್ನ ಪರಿಚಯಿಸುವಂತ ಪ್ರಯತ್ನವನ್ನು ಅದರಲ್ಲಿ ಮಾಡಿದ್ದೀನಿ. ತುಂಬಾ ಒಳ್ಳೆಯ ಆಶಯವನ್ನ ಇಟ್ಕೊಂಡಿದ್ದೀರಿ. ಹಾಗೆ ಮುಂದುವರಿತಾ ಹೋದ್ರೆ, ಇವತ್ತಿನ ದಿನಗಳಲ್ಲಿ
ಸಮಾಜದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ತುಂಬಾ ಬಹಳ ಜನ ವಿದ್ಯಾರ್ಥಿಯನ್ನ ಕಾಡ್ತಾ ಇರುವಂತದ್ದು, ಹೇಗೆ ಪ್ರಿಪೇರ್ ಆಗಬೇಕು, ಏನೆಲ್ಲ ತಿಳ್ಕೊಂಡಿರ್ಬೇಕು ಅನ್ನುವಂಥದ್ದು. ಇದಕ್ಕೆ ನೀವು ಅಂಕಣಗಳನ್ನ ಕೂಡ ಬರೀತಾ ಇದ್ದೀರಾ. ಏನೆಲ್ಲ ಸವಾಲುಗಳು ಈ ಸಮಯದಲ್ಲಿ ಎದುರಾದವು? ಖಂಡಿತ ಮೇಡಮ್, ನಾನು ಕೂಡ ಸ್ಪರ್ಧಾ ಪರೀಕ್ಷೆಗಳನ್ನ ಎದುರಿಸಿರುವಂತವನು. KS ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಿದವನು, KES ಪರೀಕ್ಷೆಯೂ ಕೂಡ ಪಾಸ್ ಆಗಿತ್ತು ನನಗೆ. ಸುಮಾರು 4 ಬಾರಿ KPSC ಸಂದರ್ಶನಕ್ಕೂ ಕೂಡ ಹಾಜರಾಗಿರುವಂತವನು. ಹಾಗಾಗಿ ನಾನು ಇದು ಸ್ಪರ್ಧಾ ಪರೀಕ್ಷೆಗಳಿಗೋಸ್ಕರನೇ ಸ್ಪರ್ಧಾ ಕನ್ನಡ ಅನ್ನುವಂತ ಅಂಕಣವನ್ನು ಕೂಡ ಬರಿತಾ ಇದ್ದೇನೆ. ಸ್ಪರ್ಧಾ ಜಗತ್ನಲ್ಲಿ ನನ್ನ ಅಂಕಣ ಅದು ಸುಮಾರು ಈಗ 8 ವರ್ಷದಿಂದ ಪ್ರಕಟ ಆಗ್ತಿದೆ. ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಾನು ಅಂಕಣವನ್ನು ಬರಿತಾ ಅದಕ್ಕೆ ಪ್ರಶ್ನೆಗಳನ್ನು ಕೂಡ ನೀಡಿ ಅದಕ್ಕೆ ಅವರು ಇದನ್ನು ಕೂಡ ಬಹುಮಾನವನ್ನು ಕೂಡ ಇಟ್ಟಿದ್ದಾರೆ. ಅಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಬರೆದಂತವರಿಗೆ ಪ್ರತಿ ತಿಂಗಳು ಬಹುಮಾನವನ್ನು ಕೂಡ ಆ ಸ್ಪರ್ಧಾ ಜಗತ್ತು ಪತ್ರಿಕೆಯವರು ಕೊಡ್ತಾ ಇದ್ದಾರೆ. ಆ ಅಂಕಣವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ಕನ್ನಡವನ್ನ ಐಚ್ಛಿಕವಾಗಿ ತೆಗೆದುಕೊಳ್ಳುವಂತ ಸ್ಪರ್ಧಾರ್ಥಿಗಳಿಗೆ ಅದು ತುಂಬಾ ಅನುಕೂಲವಾಗುವಂತ ಅಂಕಣ ಅಂತ ಬಹಳಷ್ಟು ಜನ ಸ್ನೇಹಿತರು ಮತ್ತು ಓದಿದಂತ ಓದುಗರು ಕೂಡ ಹೇಳ್ತಾರೆ. ಸರಿ, ಈ ಅಂಕಣಗಳನ್ನ ಬರೆಯಬೇಕಾದ್ರೆ ವಿದ್ಯಾರ್ಥಿಗಳಿಂದ ಸಾಕಷ್ಟು ಪತ್ರಗಳು ಬರುತ್ತೆ. ನಿಮಗೆ ಆಶ್ಚರ್ಯ, ಸೋಜಿಗೆ ಅನಿಸುವಂತ ಸಂಗತಿ ಯಾವುದು? ಖಂಡಿತ ಮೇಡಮ್, ಅದು ಆಗಿದೆ. ನನಗೆ ಆ ಅನುಭವ ಆಗಿದೆ. ನಾನು ಪದವಿ ಕಾಲೇಜಲ್ಲಿ ಉಪನ್ಯಾಸಕನಾಗಿದ್ದೆ.